ಎಲ್ಲರಿಗೂ ನಮಸ್ತೆ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಬಂದು ದೀಪಾವಳಿ ಹಬ್ಬದ ದಿನದ್ದು. ಸೊ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ಅಮ್ಮ ಎಲ್ಲರೂ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೋ. ನಮ್ಮ ಮನೆ ದೇವ್ರು ಬಂದು ಹತ್ತಳ್ಳಿ ಮಂಚಮ್ಮ. ಸೊ ಅಲ್ಲಿ ಇವತ್ತು ತುಂಬ ಜೋರಾಗಿ ಒಂದು 3 ದಿನದ ಹಿಂದೆಯಿಂದನೇ ಹಬ್ಬ ತುಂಬ ಜೋರಾಗಿ ಮಾಡ್ತಾರೆ ಊರಲ್ಲಿ, ಗ್ರ್ಯಾಂಡಾಗಿ. ಸೊ ನಾವು ಬೆಳಗ್ಗೆಯಿಂದ ಹೋಗುವ ಅಂದ್ಕೊಂಡು ನೋಡ್ದೋ, ಬಟ್ ಈ ಮಳೆ ಕೈ ಬಿಡಲೇ ಇಲ್ಲ. ಸೊ ಕೊನೆಗೆ ನಾವು ನೋಡಿ 3 ಗಂಟೆಗೆ ನಾವು ಹೊರಟು ಹೊತ್ತಿಗೆ ಸೊ ಆನ್ ದ ವೇ ಹೋಗ್ತಾ ಮಳೆಯಲ್ಲಿ ನಿಜ ವೆದರ್ ಅಂತೂ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ನಿಜ ನನಗೆ ಯಾವುದೋ ಮಡಿಕೇರಿ ಸೈಡೆಲ್ಲ ಹೋಗ್ತಾ ಇದ್ದೀನಿ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಅದು ಅಲ್ಲದೆ ಈ ಅಗ್ರಹಾರದಿಂದ ಮುಂದೆ ಬಂದರೆ ಒಂದು ಕ್ರಾಸಿಂಗ್ ಸಿಗುತ್ತೆ, ಅದಂತೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಪಕ್ಕ ಅದು ನೋಡೋದಕ್ಕೆ ಯಾವುದೋ ಒಂದು ಏನು ಹೇಳ್ಬೇಕಂತ ನಿಜ ಗೊತ್ತಾಗ್ತಾ ಇಲ್ಲ, ಆದರೆ ತುಂಬ ಖುಷಿ ಆಯಿತು ನನಗೆ ಅದು. ಸೊ ನಾವು ಹೊರಟಿದ್ದೊಂದು 3 ಗಂಟೆ 4 ಗಂಟೆಗೆಲ್ಲ ದೇವಸ್ಥಾನದ ಹತ್ರ ಹೋದೋ. ಅಂದರೆ ಊರಿಗೆ ಹೋದೋ, ಊರೊಳಗಡೆ ಎಲ್ಲ ವೆಹಿಕಲ್ ತೊಗೊಂಡು ಹೋಗೋ ಆಗಿಲ್ಲ, ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಒಂದು ಸ್ಕೂಲ್ ಒಳಗಡೆ ಎಲ್ಲರಿಗೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಊರಿನವರು. ಸೊ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಮ್ಮಂದು ತುಂಬ ಖುಷಿಯಾಯಿತು. ತುಂಬ ಹತ್ತಿರದಿಂದ ನೋಡಿ ಏನೋ ಒಂದು ಥರ ಸಮಾಧಾನ, ಪೂಜೆ ಮಾಡಿಸ್ಕೊಂಡು. ಯಾಕಂದರೆ ತುಂಬ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದರೆ ದೇವ್ರನ್ನ ತುಂಬ ನೋಡೋದಕ್ಕೂ ಬಿಡೋದಿಲ್ಲ. ಒಂದು ನಿಮಿಷ ಇಲ್ಲಿಂದನೂ ಖರ್ಚು ಮಾಡಿಕೊಂಡು ಅಷ್ಟು ದೂರದಿಂದ ದೇವ್ರನ್ನ ನೋಡಬೇಕಂತ ಹೋಗ್ತೀವಿ, ಒಂದು 2 ನಿಮಿಷನೂ ದೇವ್ರನ್ನ ನೋಡೋದಕ್ಕೆ ಬಿಡೋದಿಲ್ಲ. ಆದರೆ ಇಲ್ಲಿ ತುಂಬ ಹತ್ತಿರದಿಂದ ಖುಷಿಯಲ್ಲಿ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು, ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ಮುಗಿಸ್ಕೊಂಡು ಅಲ್ಲೇ ಅನ್ನ ಸಂತರ್ಪಣೆ ಇತ್ತು. ಸೊ ನಾವು ಹೋಗಿ ಅನ್ನ ಸಂತರ್ಪಣೆ ಅಂದರೆ ಪ್ರಸಾದನ ಸ್ವೀಕರಿಸಿ, ಅಲ್ಲಿ ಏನು ವಿಶೇಷತೆ ಅಂತಂದರೆ ಅಲ್ಲಿ ಕೊಡೋದು ರಾಗಿ ಮುದ್ದೆ, ಅವರೆಕಾಳು ಹುಳಿ, ಅನ್ನ, ಬೇಳೆ ಸಾಂಬಾರು, ಪಾಯಸ ಮತ್ತು ಬೂಂದಿ. ಇದಿಷ್ಟಲ್ಲಿ ಪ್ರತಿ ವರ್ಷ ನಮ್ಮದು ಎಷ್ಟೇ ಅಂದರೆ ಏನು ಹೇಳಬೇಕು, ಜನರು ಎಷ್ಟೇ ಅಪ್ಡೇಟ್ ಆದ್ರೂ ಅಲ್ಲಿ ಪ್ರಸಾದ ಕೊಡೋ ರೀತಿ ಮಾತ್ರ ಬದಲಾಗಿಲ್ಲ ಯಾವುದೇ ರೀತಿ ಊಟದಲ್ಲಿ. ಸೊ ತುಂಬ ರಶ್ ಇತ್ತು. ನಾವು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಊಟದ ಹಾಲ್ಗೆ ಹೋಗಿ ಊಟ ಮಾಡಿಕೊಂಡು, ಸೊ ನಮ್ಮತ್ತೆ ಸ್ವಲ್ಪ ಅಲ್ಲಿನ ಪ್ರಸಾದ ಅಂದರೆ ಅವರೆಕಾಳು ಹುಳಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹಸ್ಬೆಂಡ್ನ ಕಳಿಸ್ತೋ. ಸೊ ಹೋಗಿ ಪ್ರಸಾದ ಇಸ್ಕೊಂಬನ್ನಿ ನಿಮ್ಮ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಕಳಿಸ್ತು. ಅದನ್ನು ತೊಗೊಂಡು ಈಚೆ ಬರಬೇಕಾದ್ರೆ ನನ್ನ ಮಗಳು ಗೊಂಬೆ ನೋಡಿಬಿಟ್ಲು. ನೋಡಿದ್ಮೇಲೆ ಅವ್ರ ಪಪ್ಪನ ಹತ್ರ, ಪಪ್ಪ ಪ್ಲೀಸ್ ಪಪ್ಪ ನನಗೂ ಕೊಡಿಸಿ ಪಪ್ಪ ಅಂತ ಎಲ್ಲ ಹೇಳಿ ಹಠ ಮಾಡಿ ಅವ್ರ ಪಪ್ಪನ ಹತ್ರ ಹಠ ಮಾಡ್ತಾಯಿದ್ಲು. ಸೊ ನಾನು ಅಪ್ಪ ಮಗಳು ಏನಾದರೂ ಮಾಡ್ಕೊಳ್ಳಿ, ನಾ ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ನಡ್ಕೊಂಡು ಹೋಗ್ತಾಯಿದ್ದೆ. ಇಷ್ಟೇ ಹಬ್ಬದ ದಿನದ ವಿಶೇಷತೆ.